ಚಾಲಕರಿಗೆ ಮೋಸ ಮಾಡುವ ವ್ಯವಸ್ಥಿತ ಜಾಲವೊಂದು ಹುಟ್ಟುಕೊಂಡಿದೆ. ಆಟೋ ಚಾಲಕರ ಬಳಿ ನಕಲಿ ಆಟೋ ಕನ್ಸಲ್ಟೆನ್ಸಿಗಳು ಲಕ್ಷ ಹಣ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಹೆಂಗ್ ವಂಚನೆ ಆಗ್ತಾ ಇತ್ತು, ಈ ಜಾಲದ ಬಗ್ಗೆ ಹೆಂಗ್ ಅರಿವಿಗೆ ಬಂತು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ನಕಲಿ ಆಟೋ ಕನ್ಸಲ್ಟೆನ್ಸಿಗಳು ಆಟೋ ಚಾಲಕರಿಂದ ಲಕ್ಷ ಹಣ ಪಡೆದು ವಂಚನೆ. ಆಟೋ ಶೋರೂಮ್ ಸಿಬ್ಬಂದಿಯಿಂದಲೇ ಅಕ್ರಮಕ್ಕೆ ಸಾಥ್. ಬೆಂಗಳೂರಿನಲ್ಲಿ ನಕಲಿ ಆಟೋ ಕನ್ಸಲ್ಟೆನ್ಸಿಗಳು ತಲೆ ಎತ್ತಿವೆ. ಆಟೋ ಕೊಡಿಸ್ತೀವಿ ಅಂತ ಲಕ್ಷ ಹಣ ಪಡೆದು ಆಟೋ ಚಾಲಕರಿಗೆ ಮೋಸ ಮಾಡ್ತಿವೆ. ಹೀಗೆ ಮೋಸ ಹೋದ ಆಟೋ ಚಾಲಕರು ಪೊಲೀಸ್ ಮೆಟ್ಟಿಲೇರಿದ್ದಾರೆ. ಶೋರೂಮ್ಗಳಿಂದ ಆಟೋಗಳ ನೇರ ಮಾರಾಟಕ್ಕೆ ಅವಕಾಶವಿಲ್ಲ. ಅಧಿಕೃತ ಕನ್ಸಲ್ಟೆನ್ಸಿಗಳಿಂದ ಮಾತ್ರ ಆಟೋ ಖರೀದಿಗಳಾಗುತ್ತೆ. ಆದ್ರೆ ಅಧಿಕೃತ ಕನ್ಸಲ್ಟೆನ್ಸಿಗಳು ಅಂತ ಹೇಳಿಕೊಂಡು ನಗರದ ಹಲವೆಡೆ ಆಟೋ ಚಾಲಕರ ಬಳಿ ಹಣ ಪಡೆದು ಯಾಮಾರಿಸುತ್ತಿದ್ದಾರೆ. ಲಗ್ಗೆರೆ ಪ್ರಸನ್ನ ಅಂತ ಅವ್ರ ಹತ್ರ ಆಟೋ ತಗೊಂಡಿದ್ದೆ. ಫೆಬ್ರವರಿ 24ಕ್ಕೆ 2,95,000 ಅವನಿಗೆ ಅಕೌಂಟಿಗೆ, ಆಮೇಲೆ ಫೋನ್ಪೇ ಮುಖಾಂತರ ಕಳಿಸಿದ್ದೀನಿ. ಅವನು ರಿಟರ್ನ್ ಆಟೋ ಕೊಟ್ಬಿಟ್ಟು ಇದು ಮಾಡಿಸಿ ರಿಜಿಸ್ಟ್ರೇಷನ್ ಮಾಡ್ದಂಗೆ ಹಂಗೆ ಬಿಟ್ಟು ಹೋಗ್ಬಿಟ್ಟು. ಇವಾಗ ಕೇಳಕ್ಕೆ ಹೋದರೆ ಅವ್ರು ಮಾಡಿಕೊಡ್ತಾ ಇಲ್ಲ. ಶೋರೂಮರು ಬಂದುಬಿಟ್ಟು ನನಗೆ ಆಟೋ ಕೊಡು, ಅಮೌಂಟ್ ಪೇ ಮಾಡಿಲ್ಲ ಅವರು ಅಂತ ಅವರು ಹೇಳ್ತಾರೆ. ಆಟೋ ಇದೆ ಸರ್, ರಿಜಿಸ್ಟರ್ ಆಗಿಲ್ಲ ಸರ್. ಆಟೋ ಕನ್ಸಲ್ಟೆನ್ಸಿಗಳಿಂದ ವಂಚನೆ. ಕೇಸ್ ಸ್ಟಡಿ 1. ಲಗ್ಗೆರೆಯ ನಿವಾಸಿ ರಜತ್ಗೆ ವಂಚನೆ. 2,95,000 ಹಣವನ್ನ ಶಬರಿಗಿರಿ ಕನ್ಸಲ್ಟೆನ್ಸಿ ಮೂಲಕ ಆಟೋ ಖರೀದಿ. ಫೆಬ್ರವರಿ 24ಕ್ಕೆ ಸಂಪೂರ್ಣ ಹಣ ನೀಡಿದ್ರು. ಆಟೋ ಚಾಲಕನಿಂದ ಹಣ ಪಡೆದು ಕನ್ಸಲ್ಟೆನ್ಸಿ ಕಂಪನಿಯು ಆಟೋ ಶೋರೂಮ್ಗೆ ಹಣ ನೀಡಿಲ್ಲ. ಶೋರೂಮ್ನಿಂದ ಹಣ ಕಟ್ಟುವಂತೆ ಆಟೋ ಚಾಲಕನಿಗೆ ಕರೆ ಬಂದಿದೆ. ಕನ್ಸಲ್ಟೆನ್ಸಿ ಕಂಪನಿ ಹಣ ಪಡೆದು ಆರ್ಟಿಒ ಇಂದ ದಾಖಲೆಗಳನ್ನ ಮಾಡಿಸಿಲ್ಲ. ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಂಬಾ ಬಜಾಜ್ ಕಂಪನಿಯಿಂದ ಆಟೋ ಖರೀದಿಗೆ ಮುಂದಾಗಿದ್ದ ಆಟೋ ಚಾಲಕ. ಕೇಸ್ ಸ್ಟಡಿ 2. ದಾಸರಹಳ್ಳಿಯ ನಿವಾಸಿ ವಸಂತ್ ಕುಮಾರ್ಗೆ ವಂಚನೆ. ಶಬರಿಗಿರಿ ಕನ್ಸಲ್ಟೆನ್ಸಿಗೆ 2,95,000 ಕಟ್ಟಿರುವ ವಸಂತ್ ಫೆಬ್ರವರಿ 25ಕ್ಕೆ ಆಟೋ ಖರೀದಿಗೆ ಮುಂದಾಗಿದ್ದ ವಸಂತ್ ಕನ್ಸಲ್ಟೆನ್ಸಿ ಸಿಬ್ಬಂದಿಗಳು ಹಣ ಪಡೆದು ಶೋರೂಮ್ಗೆ ಹಣ ನೀಡಿಲ್ಲ. ಸರ್, ದಿನಾಂಕ 25/2/2025ರಲ್ಲಿ ಗಾಡಿ ತೆಗೆದಿದ್ದು ಪ್ರಸನ್ನ ಕುಮಾರ್ ಅಂತ ಶಬರಿಗಿರಿ ಕನ್ಸಲ್ಟೆನ್ಸಿಯಲ್ಲಿ. ಫಸ್ಟು ನಾನು ಎಸ್ಟೇಕಲ್ಲೇ ಬಂದು ನಾನು ಮಾತಾಡಿದ್ದು. ಅವರು ಬ್ರೋಕರ್ ಇದರಲ್ಲಿ ನಾವು ಕೊಡೋದು ಗಾಡಿ ಇಲ್ಲಿ ಕೊಡ್ತೀವಿ, ನೀವು ಏನೇ ಇದ್ರೂ ಹೊರಗಡೆನೇ ಮಾಡಿಸ್ಕೊಬೇಕು. ಟಾಪ್ ರೂಪಿಂಗ್ ಆಗಲಿ, DL ಬ್ಯಾಡ್ಜ್ ಆಗಲಿ, ಏನೇ ಆದರೂ ಹೊರಗಡೆನೇ ಮಾಡಿಸ್ಕೊಂಡು ಬ್ರೋಕರ್ ಇದಕ್ಕೆ ಮುಖಾನೇ ಮಾಡ್ಕೊಬೇಕು ಅಂತ ಹೇಳಿ ಗಾಡಿ ಕೊಟ್ಟಿಲ್ಲ ನಮ್ಗೆ. ನಾವು ಗಾಡಿ ಆಮೇಲಿಂದ ಅಲ್ಲಿ ಆಟೋ ಕನ್ಸಲ್ಟೆನ್ಸಿ ಲಗ್ಗೆರೆಯಲ್ಲಿ ತೊಗೊಂಡಿದ್ದು. ಆಮೇಲೆ ಗಾಡಿ ಫುಲ್ ಕ್ಯಾಶು ನಾವು ಗಾಡಿ ಅವ್ರಿಗೆ ಸೆಟಲ್ಮೆಂಟ್ ಮಾಡಿದ್ದೀವಿ. ಅವನು ಶೋರೂಮ್ಗೆ ಅಮೌಂಟ್ ಕಟ್ಟಿಲ್ಲ. ಗಾಡಿ ದುಡ್ಡು ತಗೊಂಡು ಓಡಿ ಹೋಗಿ ಇಲ್ಲ. ಗಾಡಿ ನಮ್ದು RTO ಆಗಿಲ್ಲ. 5 ತಿಂಗಳಾಗಿದೆ ಗಾಡಿ ಬಂದು. ಬೆಂಗಳೂರಿನಲ್ಲಿ ಬಜಾಜ್ ಆಟೋ ಖರೀದಿಗೆ ಕೇವಲ 3 ಅಧಿಕೃತ ಕನ್ಸಲ್ಟೆನ್ಸಿಗಳು ಮಾತ್ರ ಇವೆ. ಕಿವಿರಾಜ್, ಅಂಬಾ, ಎಸ್ಟೆಕ್ಗೆ ಮಾತ್ರ ಬಜಾಜ್ ಕಂಪನಿ ಅಧಿಕೃತ ಕನ್ಸಲ್ಟೆನ್ಸಿಗಳನ್ನು ನೀಡಿದೆ. ಆದರೆ ನಗರದಲ್ಲಿ ಅಧಿಕೃತ ಕನ್ಸಲ್ಟೆನ್ಸಿಗಳು ಅಂತ ಹೇಳಿಕೊಂಡು ಹಲವಾರು ಆಟೋ ಚಾಲಕರಿಗೆ ಮೋಸ ಮಾಡ್ತಿದ್ದಾರೆ. ಇದನ್ನ ಪ್ರಶ್ನಿಸಲು ಹೋದ ಆಟೋ ಸೇನೆ, ಆಟೋ ಸ್ವಾಭಿಮಾನಿ ಚಾಲಕರ ಸಂಘದ ಮುಖಂಡರ ಮೇಲೆ ನಕಲಿ ಕನ್ಸಲ್ಟೆನ್ಸಿಯವರು ಗೂಂಡಾಗಿರಿ ನಡೆಸಿದ್ದಾರಂತೆ. ಸರ್, ಈಗ ನೋಡಿರ್ಬೋದು ನಮ್ಮ ಚಾಲಕರಿಗೆ ಶೋರೂಮ್ಗಳಿಂದ ಆಗ್ತಾರಂಥ ತೊಂದರೆಗಳು ಏನು ಅಂದರೆ, ಮೊನ್ನೆ ಅಂಬಾ ಬಜಾಜ್ ಶೋರೂಮಲ್ಲಿ ಗಾಡಿನ ತಗೊಂಡಂಥ ಚಾಲಕನಿಗೆ ಯಾರೋ ಸೆಂಟ್ರಲಿಂದ ಅಂತ ಕನ್ಸಲ್ಟೆಂಟು ಪೇಮೆಂಟ್ ಮಾಡ್ದಲ್ಲೇ ಇರೋದ್ರಿಂದ ಗಾಡಿಗಳು ರಿಜಿಸ್ಟರ್ ಆಗಿರಲ್ಲ. ಇವತ್ತು ರಿಜಿಸ್ಟರ್ ಆಗದಲ್ಲೇ ಗಾಡಿಗಳು ರೋಡ್ಗಿಳಿದಲ್ಲ ಕಾರಣ RTOದವ್ರು ಈಗಾಗಲೇ ಕಾರ್ಯಾಚರಣೆ ಮಾಡಿ ಗಾಡಿಗಳನ್ನ ಸೀಸ್ ಮಾಡ್ತಾಯಿದ್ರು. ಇವತ್ತು ಚಾಲಕರು ದುಡ್ಕೊಂಡು ತಿನ್ನೋಕ್ಕೆ ಅಂತ ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ಈ ಕನ್ಸಲ್ಟೆಂಟ್ ಅಂತ ಏನಿದ್ದಾರೆ ಈ ಬ್ರೋಕರ್ಸ್ಗಳು ಅಮೌಂಟ್ನ ಪೂರ್ತಿಯಾಗಿ ಇಸ್ಕೊಂಡ್ರೂ ಸಹ ಗಾಡಿಗಳ ದಾಖಲಾತಿಗಳನ್ನ RTOದಲ್ಲಿ ಮಾಡಿಸ್ದಲೆ ಚಾಲಕರಿಗೆ ತುಂಬ ನೋವು ಕೊಡ್ತಾ ಇದ್ದಾರೆ. ಆ ವಿಚಾರವಾಗಿ ನಮ್ಮ ರಜತನ ಚಾಲಕರಿಗೇನು ಅಂಬಾ ಬಜಾಜ್ ಶೋರೂಮಲ್ಲಿ ತೊಂದರೆ ಆಗಿತ್ತು, ನಾವು ಕೇಳೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಚಾಲಕ ಸಂಘಟನೆಗಳು ಚಾಲಕನಿಗೆ ಮೋಸ ಆಗಿದೆ, ನ್ಯಾಯ ಕೊಡಿ ಅಂತ ಕೇಳೋಂಥ ಸಂದರ್ಭದಲ್ಲಿ ಕೆಲವೊಂದು ಅನಧಿಕೃತ ಕನ್ಸಲ್ಟೆಂಟ್ಗಳ ಮುಖಾಂತರ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಸಹ ಬಂದಿದ್ದರು. ನಕಲಿ ಕನ್ಸಲ್ಟೆನ್ಸಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೂ ಆಟೋ ಚಾಲಕರು ದೂರು ನೀಡಿದ್ದಾರೆ. ಅದೇನೇ ಇರಲಿ, ಸ್ವಾವಲಂಬಿ ಬದುಕು ನಡೆಸೋಕೆ ಅಂತ ಸಾಲ ಸೂಲ ಮಾಡಿ ಹೊಸ ಆಟೋ ಖರೀದಿಗೆ ಮುಂದಾದ್ರೆ ಆಟೋ ಚಾಲಕರಿಗೇನೆ ವಂಚನೆ ಮಾಡಲಾಗ್ತಿರೋದು ವಿಪರ್ಯಾಸವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.